ಯಾರಿಗೇನೂ ಇಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ ಅಂತ. ಸ್ನೇಹಿತರೆ, ಇವತ್ತು ನಮಗೆ ಚಿಕ್ಕಮಗಳೂರು ಹತ್ರ ಒಂದು ಕೆರೆಯಲ್ಲಿ ಬೆಳಿಗ್ಗೆ 6 ಗಂಟೆಗೆ ಒಂದು ಕಾರ್ ಬಂದು ಆಕ್ಸಿಡೆಂಟ್ ಆಗಿ ನೀರು ಬಿದ್ದಾಗ ಅವ್ರು ಏನೋ ಈಜ್ಕೊಂಡು ಬಚಾವಾದ್ರು. ಆದರೆ ಆ ಕಾರಲ್ಲಿದ್ದ ಸುಮಾರು 40 ರಿಂದ 50 ಲಕ್ಷ ರೂಪಾಯಿ ಚಿನ್ನಾಭರಣ ಇತ್ತು. ಒಂದು ಫಂಕ್ಷನ್ ಹೋಗಿ ಬಂದಾಗ ಆ ಚಿನ್ನಾಭರಣ ನೀರಲ್ಲಿ ಮುಳುಗಿ ಹೋಯ್ತು. ತುಂಬ ದುಃಖ ಆಯ್ತು ಅವರಿಗೆ, ಯಾಕೆಂದ್ರೆ ತುಂಬ ಕಷ್ಟಪಟ್ಟು ಮಾಡಿರ್ಬೋದು. ಆದ್ರೆ ನನಗೇನು ಗೊತ್ತಿಲ್ಲ. 7 ಗಂಟೆಗೆ ಕಾಲ್ ಮಾಡಿ ನಮ್ಮ ತಂಡ ಕರ್ಕೊಂಡು ಬರ್ತೇನೆ. ಬಂದಾಗ ನಾನು ಫಸ್ಟಿಗೆ ನಾನು ಶ್ರೀ ಕೊಲ್ಲೂರು ಮುಖಾಂಬೆ ತಾಯಿ ನೆನೆಸ್ಕೊಳ್ತೀನಿ, ಹಾಗೂ ಆ ಭೂಮಿ ತಾಯಿ ಗಂಗೆ ಮಾತೆ ನೆನೆಸ್ಕೊಳ್ತೇನೆ. ಅದಲ್ಲದೆ ಸಮಸ್ತ ಜನತೆಯನ್ನು ನೆನೆಸ್ಕೊಳ್ತೇನೆ. ನೆನೆಸ್ಕೊಂಡಾಗ ನೀರಿಗೆ ಇಳಿದಾಗ ಕೇವಲ 15 ನಿಮಿಷಕ್ಕೆ, ಯಾಕಂದ್ರೆ ನೀರು ಆಳಕ್ಕೆ ಹೋದಾಗ ತುಂಬ ಕಗ್ಗತ್ತಲಾಗಿದೆ, ಯಾಕಂದ್ರೆ ಕೆಂಪಾಗಿತ್ತು ನೀರು ಬಿದ್ದ ಜಾಗದಲ್ಲಿ. ಆದ್ರೆ ಸಹ ನನಗೇನೋ ಗೊತ್ತಿಲ್ಲ, ನೀರು ಆಳಕ್ಕೆ ಹೋದಾಗ ಆ ನಿಧಿ, ಆ ಚೀಲ ನೀರು ಆಳದಲ್ಲಿ ಕೆಸರಲ್ಲಿ ಊತೋದದ್ದು ಸಿಕ್ಕಿತ್ತಂದ್ರೆ ಇದಕ್ಕೆ ಒಂದು ಪವಾಡನೇ ಆಗಿರ್ಬೋದು. ಯಾಕೆಂದ್ರೆ ಆ ಜಾಗದಲ್ಲಿ ಕಣ್ಣಿಗೆ ಏನು ತೋರುದಿಲ್ಲ. ಆದ್ರೂ ಸಹ ನಾನು ಕೈ ಹಾಕಿ ನೋಡುವಾಗ ಆ ಚೀಲ ಸಿಕ್ತು. ಆ ಚೀಲ ಸಿಕ್ದು ನೋಡುವಾಗ ತುಂಬಾ ಖುಷಿ. ಅಡಿ ನೀರಲ್ಲಿ, ಯಾಕೆಂದ್ರೆ ಚಿನ್ನ ಅಂತ ಗೊತ್ತಾಗಿಲ್ಲ, ಆದ್ರೂ ತಗೊಂಡು ಬಂದ ಮೇಲೆ ನೋಡಿದ್ರೆ ಚಿನ್ನ. ಯಾಕೆಂದ್ರೆ 40 ರಿಂದ 50 ಲಕ್ಷ ರೂಪಾಯಿ ಚಿನ್ನ ಅದರಲ್ಲಿ ಭದ್ರವಾಗಿ ಸಿಕ್ತು. ಯಾಕೆಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಮಾಡಿರ್ಬೋದು. ಆ ಚಿನ್ನ ಸಿಕ್ತು, ನನಗೆ ಅದೇ ಖುಷಿ. ಅದೇ ರೀತಿ ನಾನು ಹೇಳೋದಿಷ್ಟೇ, ಇವತ್ತು ಆ ಚಿನ್ನ ಸಿಗಬೇಕಾದ್ರೆ ಸಮಸ್ತ ಜನತೆಯ ಆಶೀರ್ವಾದ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ನನಗೆ ಖುಷಿ ಆಯ್ತು, ಆ ಮನೆಗೆ ಒಂದು ದೊರಕಿಸಿಕೊಟ್ರಲ್ಲ ದೇವರು ಅಂತ ಹೇಳಿ. ಇವತ್ತೊಂದು ನಾನು ಎಣಿಸಿದೆ, ಅದು ಸಿಗ್ಲಿಕ್ಕಿಲ್ಲ ಅಂತ. ನೀರಿನ ಒಂದು ಕಳ ತುಂಬಾ ಅಂದ್ರೆ ಕೆಸರುಮಯ ಆಗಿತ್ತು ನೀರು, ಒಂದು ನೆರೆ ನೀರಿನಾಗೆ. ಆದ್ರೂ ಇದನ್ನೊಂದು ಹುಡುಕಿ ಕೊಟ್ಟಿದ್ದಾರೆ. ಈಶ್ವರಣ್ಣನಿಗೆ ತುಂಬಾ ಧನ್ಯವಾದ ಹೇಳಬೇಕು. ಈ ಸ್ಟೇಷನ್ ಇಂದ ನಮ್ಗೆ ಏನು ಒಂದು ಗೌರವ ಸಹ ಇಲ್ಲ, ಬೇಡ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. 50 ಲಕ್ಷ ಚಿನ್ನ, 50 ಲಕ್ಷದ ಚಿನ್ನ ನಾವು ಹುಡುಕಿ ಕೊಟ್ಟಿದ್ದೇವೆ. ಅದಕ್ಕೊಂದು ಏನು ಧನ್ಯವಾದ ಅಂತ ಹೇಳಲಿಲ್ಲ ಅವರು. ಇನ್ನು ಇಲಾಖೆಯಲ್ಲಿ ಎಂತ ಗೌರವ ನೀವೇ ಕೊಡಬಹುದು. ಹಾಗಾದ್ರೆ ಸಮಾಜಕ್ಕೆ ನೋಡಿ, ಇಷ್ಟು ನಾವು ಒಂದು ಮಾನವೀಯತೆಯಿಂದ ಮೆರೆದಿದ್ದೇವೆ. ನಮ್ಗೆ ಈಶ್ವರಣ್ಣನಿಗೆ ಅಲ್ಲಿಂದ ಏನು ಚಿನ್ನ ತೆಗೆದಿಡ್ಲಿಕ್ಕೆ ಏನು ದೊಡ್ಡ ವಿಷಯ ಇರಲಿಲ್ಲ. ಆದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ಚಿನ್ನ ಸಹ ತಂದು ಎಲ್ಲ ಕೊಟ್ಟಿದ್ದಾರೆ. 100 ಬಾಕ್ಸ್. ಅವರಿಗೆ ದುಡ್ಡಿನ ಆಸೆ ಇದ್ರೆ ಇಷ್ಟ ತನಕ ಉಂಟಲ್ಲ, ಏನು ಸಹ ಮಾಡಬಹುದಿತ್ತು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ. ನಮಗೂ ಕಣ್ಣಿಗೆ ಕಾಣಿಸುದಿಲ್ಲ ಅವ್ರ ನೀರಿನೊಳಗೆ ಎಂತ ಮಾಡ್ತಾರೆ. ಆ ತರ ನೀರುಂಟು ಕೆಂಪಾಗಿ ನೋಡಿ. ಇದಕ್ಕೆ ಹೇಳು, ಈ ಟೀಮ್ ಈಶ್ವರ್ ಮಲ್ಪೆ ಅಂದ್ರೆ ಇಡೀ ಹೆಸರು ಬರೋದು ಇದೇ ಸತ್ಯವಾದ ಮಾತಿಗೆ ಮಾತ್ರ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆಂದ್ರೆ ಇವತ್ತು ನಾವು ಮಾಡೋ ಚಿಕ್ಕ ವಿಡಿಯೋ ಆದ್ರೂ ಸಹ ಜನಗಳಿಗೆ ಒಳ್ಳೇದು ಮಾಡೋದೋಸ್ಕರ ಯಾವ್ದಾವ್ದೋ ವಿಡಿಯೋ ನೀವು ಶೇರ್ ಮಾಡ್ತಾರೆ. ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಆದಷ್ಟು ಜನಗಳಿಗಿಂತ ಒಂದು ರಕ್ಷಣೆಗೆ ನಾವು ಖಂಡಿತವಾಗಿ ಬರ್ತೇವೆ ಅಂತ. ಯಾಕೆಂದ್ರೆ ಯಾರು ಏನಾದ್ರು ತೊಂದರೆ ಆದ್ರೆ ಖಂಡಿತವಾಗಿ ಬರ್ತೇವೆ ನಮ್ಮ ಆಂಬುಲೆನ್ಸ್ ಮುಖಾಂತರ. ಅದಕ್ಕೋಸ್ಕರ ಯಾರು ನೀರು ಬಿದ್ದ ದೇಹ ಅಥವಾ ಇಂಥ ಒಂದು ಕಷ್ಟದಲ್ಲಿ ಹಾಕಿದ ಚಿನ್ನ ಏನಾದ್ರೂ ಆದ್ರೂ ಖಂಡಿತವಾಗಿ ಬರ್ತೇವೆ. ಆದಷ್ಟು ನಮ್ಮ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆ ನಮ್ಮ ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾದರೂ ನಮ್ಮ ಅದ್ರಲ್ಲಿ ಬಂದ ಹಣ ಸಹ ನಮ್ಮ ಆಂಬುಲೆನ್ಸ್ ಸೇವೆಗೆ ಆಗ್ತದೆ. ಎಲ್ಲರೂ ಆಶೀರ್ವಾದ ಇರಲಿ ನಮ್ಮ ಕರ್ನಾಟಕ ಜನತೆ ಅಂತ ಹೇಳ್ತಾ ನಾನು ಕೈ ಮುಗಿತಾ ವಂದಿಸ್ತಿದ್ದೀನಿ ಎಲ್ರಿಗೂ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.